ನಮಸ್ಕಾರ. ಇವತ್ತಿನ ವಿಡಿಯೋ ಗ್ಲೋಬಲ್ ಕ್ಯೂಸ್ ಮೇಲಕ್ಕೆ, ಪ್ರಾಯಶಃ ಸೋಮವಾರ ನಮ್ಮ ಮಾರುಕಟ್ಟೆ ಕೂಡ ಮೇಲಕ್ಕೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ಸಾಮಾನ್ಯವಾಗಿ ಈ ರೀತಿ ಗ್ಲೋಬಲ್ ಕ್ಯೂಸ್ ನೋಡಿಕೊಂಡು ಸೋಮವಾರ ಭಾರತದ ಮಾರುಕಟ್ಟೆ ಮೇಲೆ ಹೋಗುತ್ತೆ ಅಂತ ಭವಿಷ್ಯವಾಣಿ ನೋಡಿದಾಗ ಹಲವು ಬಾರಿ ಇದು ಸುಳ್ಳಾಗಿದೆ. ಯಾಕಂತಂದ್ರೆ ಶನಿವಾರ ಭಾನುವಾರ ಹೊಸ ವಿಚಾರಗಳು ನಡೆದ್ರೆ ಮತ್ತೆ ಮಾರುಕಟ್ಟೆ ಪುನಃ ಕೆಳಕ್ಕೆ ಹೋಗ್ಬೋದು. ಆದರೆ ಇನ್ ಜನರಲ್ ಆಗಿ ಹೇಳ್ತಾ ಇದ್ದೇವೆ, ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೋದು. ಲುಕಿಂಗ್ ಅಟ್ ದ ಗ್ಲೋಬಲ್ ಕ್ಯೂಸ್. ನಿನ್ನೆ ರಾತ್ರಿ ಅಮೆರಿಕದಲ್ಲಿ US ಫೆಡರಲ್ ರಿಸರ್ವ್ ಚೇರ್ಮನ್ ಒಂದು ಸ್ಪೀಚ್ ಮಾಡಿದ್ರು, ಭಾಷಣವನ್ನು ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ್ರು, US ಫೆಡರಲ್ ರಿಸರ್ವ್ ಇಸ್ ಪ್ರಿಪೇರ್ಡ್ ಟು ರೇಸ್ ಇಂಟ್ರೆಸ್ಟ್ ರೇಟ್ಸ್ ಫರ್ದರ್ ಇಫ್ ನೀಡೆಡ್ ಅಂಡ್ ವಿಲ್ ಡೂ ಸೋ ಅಂಟಿಲ್ ಇನ್ಫ್ಲೇಷನ್ ಇಸ್ ಆನ್ ದ ಪಾತ್ ಟು ರೀಚ್ 2%. ಅಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಹಲವು ಬಾರಿ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ದಾರೆ. ನಾವು ಇನ್ನು ಮುಂದೆ ಕೂಡ ಮಾಡಲಿಕ್ಕೆ ಯಾವ ಹೆಸಿಟೇಷನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ US ಅಂಡ್ ಅದರ್ ಡೆವಲಪ್ಡ್ ಕಂಟ್ರೀಸ್ ಇನ್ಫ್ಲೇಷನ್ ಸಾಮಾನ್ಯವಾಗಿ 1-2% ಮಾತ್ರ ಇರುತ್ತೆ. ಯಾಕಂದ್ರೆ ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ಕೂಡ 1.5 to 2% ಇರುತ್ತೆ. ಆದರೆ 2022 ಮತ್ತು 23ರಲ್ಲಿ ಇನ್ಫ್ಲೇಷನ್ 10% ವರೆಗೂ ತಲುಪಿತ್ತು. ಅದು ರೆಕಾರ್ಡ್ ಹೈ. ಸದ್ಯಕ್ಕೆ ಇನ್ಫ್ಲೇಷನ್ 3.3% ಇದೆ ಜುಲೈನಲ್ಲಿ, ಮತ್ತೆ ಜೂನ್ನಲ್ಲಿ 3% ಇತ್ತು. ಫೆಡರಲ್ ರಿಸರ್ವ್ ಚೇರ್ಮನ್ ಹೇಳಿದ್ರು, ನಾನು ಬಹಳ ಸಂತೋಷಿತನಾಗಿದ್ದೇನೆ. ಯಾಕಂದ್ರೆ ಇನ್ಫ್ಲೇಷನ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಇದೆ. ನಮ್ಮ ಟಾರ್ಗೆಟ್ ಏನು ಅಂತಂದ್ರೆ ಅಂದಾಜು 2% ವರೆಗೂ ಇನ್ಫ್ಲೇಷನ್ ಬಂದು ತಲುಪಬೇಕು. ಅಟ್ ದ ಸೇಮ್ ಟೈಮ್ ಚೇರ್ಮನ್ ಅವರು ಹೇಳಿದ್ರು, ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಸದ್ಯದ ಮಟ್ಟಿಗೆ ಅನ್ಚೇಂಜ್ ಅಂದರೆ ಯಥಾಸ್ಥಿತಿಯಲ್ಲಿ ಇಡ್ತೇವೆ. ನೆಕ್ಸ್ಟ್ ಮೀಟಿಂಗ್ ನಮ್ಮದು ಸೆಪ್ಟೆಂಬರ್ ಅಲ್ಲಿ ಆಗುವವರೆಗೂ ಇನ್ಫ್ಲೇಷನ್ ಆಗಸ್ಟ್ ನಲ್ಲಿ ಹೇಗಿದೆ ಅಂತ ನೋಡ್ಕೊಂಡು. ಆದ್ದರಿಂದ ಸದ್ಯದ ಮಟ್ಟಿಗೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಈಸ್ 22 years ಹೈ. US ಎಕಾನಮಿ 2.4% ಬೆಳೆಯಿತು ಸೆಕೆಂಡ್ ಕ್ವಾರ್ಟರ್ ಅಲ್ಲಿ compared to the same quarter last year, which was a surprising higher growth rate than expected. US ಫೆಡರಲ್ ರಿಸರ್ವ್ ಚೇರ್ಮನ್ ಅವರು ಅವರ ಭಾಷಣದಲ್ಲಿ ಏನು ಅಗ್ರೆಸಿವ್ ರೇಟ್ ಹೈಕ್ ಬಗ್ಗೆ ಇನ್ನೂ ಮಾತಾಡಿಲ್ಲ. ಅದರಿಂದ ಮಾರ್ಕೆಟ್ ಬಹಳ ಖುಷಿ ಪಟ್ಟು ಮೇಜರ್ ಸ್ಟಾಕ್ ಇಂಡಿಸಸ್ ಅಮೆರಿಕದಲ್ಲಿ 0.7 to 1% ಮೇಲಕ್ಕೆ ಹೋಯಿತು ಶುಕ್ರವಾರ ಸಾಯಂಕಾಲದ ಸಮಯದಲ್ಲಿ. ಗ್ಲೋಬಲ್ ಮಾರ್ಕೆಟ್ಸ್ ಅಂದ್ರೆ ಏಷಿಯನ್ ಮಾರ್ಕೆಟ್ಸ್, ಇಂಡಿಯನ್ ಮಾರ್ಕೆಟ್ಸ್ ಮತ್ತು ಯುರೋಪಿಯನ್ ಮಾರ್ಕೆಟ್ಸ್ ಫ್ರೈಡೇ ಮಾರ್ನಿಂಗ್ ನೆಗೆಟಿವ್ ಆಗಿ ಓಪನ್ ಆಯಿತು. ಮತ್ತೆ ನೆಗೆಟಿವ್ ಹೋಗ್ಲಿಕ್ಕೆ ಶುರುವಾಯಿತು. ಯಾಕಂದ್ರೆ ರಾತ್ರಿ US ಫೆಡರಲ್ ರಿಸರ್ವ್ ಚೇರ್ಮನ್ ಅವರ ಸ್ಪೀಚ್ ಇತ್ತು. ಅವರೇನಾದ್ರೂ ಡ್ರಾಸ್ಟಿಕ್ ಮೆಷರ್ಸ್ ತಗೊಳ್ಬಹುದು ಅನ್ನುವ ಭಯದಿಂದಾಗಿ ಒಮ್ಮೆ ಚೇರ್ಮನ್ ಅವರ ಸ್ಪೀಚು ಮುಗಿತಾ ಬರ್ತಾ ಇದ್ದ ಹಾಗೆ ಮತ್ತು ಯಾವುದೇ ಡ್ರಾಸ್ಟಿಕ್ ಮೆಷರ್ಸ್ ಅನ್ನು ಅಮೆರಿಕದಲ್ಲಿ ಕೈಗೊಳ್ತಾ ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಮಾರುಕಟ್ಟೆ ಒಂದಷ್ಟು ರಿಕವರಿ ಕಂಡಿತು ಮತ್ತು ಸೋಮವಾರ ಮಾರುಕಟ್ಟೆ ಫ್ಲಾಟ್ ಅಥವಾ ಸ್ವಲ್ಪ ಮೇಲಕ್ಕೆ ಹೋಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಭಾರತದ ಮಾರುಕಟ್ಟೆ ಆಲ್ಸೋ ವಾಸ್ ಲುಕಿಂಗ್ ಲೈಕ್ ಮಂಡೇ ಮಾರ್ನಿಂಗ್ ನೆಗೆಟಿವ್ ತರ ಕಾಣ್ತಾ ಇತ್ತು. ಆದರೆ ಈಗ ಅಮೆರಿಕದಲ್ಲಿ ಅದೇನು ಒಂದಷ್ಟು ಮಾರುಕಟ್ಟೆ ಮೇಲಕ್ಕೆ ಹೋಗಿದೆ, ಅದನ್ನು ನೋಡಿದ ಮೇಲೆ ಬಹುಶಃ ಸೋಮವಾರ ಮಾರುಕಟ್ಟೆ ಇಂಡಿಯಾದಲ್ಲಿ ಐದರ್ ಫ್ಲಾಟ್ ಆರ್ ಪಾಸಿಟಿವ್ ಆಗಿ ಓಪನ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಾದ್ಮೇಲೆ ನೆಕ್ಸ್ಟ್ ಫೆಡರಲ್ ರಿಸರ್ವ್ ಮೀಟಿಂಗ್ ಇರುವಂತಹದ್ದು 19ನೇ ತಾರೀಕು 20ನೇ ತಾರೀಕು ಸೆಪ್ಟೆಂಬರ್. RBI ಮೀಟಿಂಗ್ ಇರೋದು ಅಕ್ಟೋಬರ್ ಅಲ್ಲಿ. ಆದ್ದರಿಂದ ಈ ಎರಡು ಈವೆಂಟ್ಗಳನ್ನು ಗಮನದಲ್ಲಿಟ್ಕೊಂಡು ಭಾರತದ ಮಾರುಕಟ್ಟೆ ಮೇಲೆ ಕೆಳಗೆ ಹೋಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದಲ್ಲಿ ಬಹಳಷ್ಟು ಮಟ್ಟಿನ ಇನ್ಫ್ಲೇಷನ್ ಕಾಣ್ತಾ ಇದೆ ಕಳೆದ 6ರಿಂದ 12 ತಿಂಗಳಲ್ಲಿ. ಅದರ ಇಫೆಕ್ಟ್ ನಿಮಗೇನಾದ್ರೂ ಹೊರಗಡೆಯಿಂದ ಕಾಣಿಸ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.